ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ತಮಿಳುನಾಡಿನ ಕನ್ಯಾಕುಮಾರಿ ಹತ್ತಿರ ಇರುವಂತಹ ಸುಚೀಂದ್ರಂ ದೇವಸ್ಥಾನದ ಬಗ್ಗೆ ಮಾಹಿತಿ. 17ನೇ ಶತಮಾನದ ದೇವಸ್ಥಾನ ಇದು ಅಂತ ಹೇಳ್ತಾರೆ. ವಿಶೇಷ ಅಂದರೆ 7 ಅಂತಸ್ತಿನ ಗೋಪುರ ಇದೆ. ಇದಕ್ಕೆ ಸುಮಾರು 184 ಅಡಿ ಎತ್ತರದ ಒಂದು 7 ಅಂತಸ್ತಿನ ಒಂದು ಗೋಪುರ. ಬಹಳ ಪುರಾತನವಾದಂತಹ ದೇವಸ್ಥಾನ. ಶಿವನ ಭಕ್ತರಿಗೂ ಮತ್ತು ವಿಷ್ಣುವಿನ ಭಕ್ತರಿಗೂ ಸಮಾನವಾಗಿ ಒಂದು ಪುಣ್ಯಕ್ಷೇತ್ರ ಇದ್ದಂಥದ್ದು. ಯಾಕಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಶೇಷ ಒಂದು ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಅಲ್ಲಿ ಸುಂದರವಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ್ತಿಗಳು ಕೂಡ. ಆಮೇಲೆ ಇದೊಂದು ವಿಶೇಷತೆ ಅಂದರೆ ಅಲ್ಲಿ ಅಲಂಕಾರ ಮಂಟಪ ಅಂತದ. ಅಲ್ಲಿ ಸುಮಾರು 1035 ಕಂಬಗಳ ಒಂದು ಮಂಟಪ. ಆರ್ಕಿಟೆಕ್ಚರ್ಗೆ ಬಹಳ ಹೆಸರುವಾಸಿಯಾದಂಥ ಒಂದು ಸ್ಥಳ. ಅಲ್ಲಿ 18 ಅಡಿ ಎತ್ತರದ 4 ಏಕಶಿಲಾ ಗ್ರಾನೈಟ್ ಕಂಬಗಳವು, ಮ್ಯೂಸಿಕಲ್ ಕಂಬಗಳವು. ಅದರಿಂದ ಸಂಗೀತ ಹೊರಡುತ್ತದಂತ. ಅಷ್ಟು ವಿಶೇಷವಾದಂತಹ ಒಂದು ದೇವಸ್ಥಾನ. ಇಲ್ಲಿಯ ಹನುಮಂತ ದೇವರು ಅವರು 22 ಅಡಿ ಎತ್ತರದ ಏಕಶಿಲಾ ಮೂರ್ತಿ. ಅಂದರೆ ಈ ಮೂರ್ತಿ 17ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಹುದುಗಿಸಿಡ್ಲಾಗಿತ್ತಂತೆ. ಯಾಕಂದರೆ ಆವಾಗಿನ ಕಾಲದೊಳಗೆ ಅದು ಬೇರೆ ಅನ್ಯ ಧರ್ಮೀಯರು ಬಂದು ಅದನ್ನು ಹಾಳು ಮಾಡಬಹುದು ಅನ್ನೋ ಒಂದು ಭಯದಿಂದ ಅದನ್ನು ಹುದುಗಿಸಿಟ್ಟಿದ್ರಂತೆ. ಆಮೇಲೆ ಅದು ಪ್ರಕಟ ಆಯಿತು. 22 ಅಡಿ ಎತ್ತರದ ಏಕಶಿಲಾ ಸುಂದರವಾದಂಥ ಹನುಮಂತ ದೇವರ ಮೂರ್ತಿ ಇಲ್ಲಿದೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂತಂದರೆ ನಂದಿಯ ವಿಗ್ರಹ ಮತ್ತು ವಿನಾಯಕಿ ವಿಗ್ರಹ ವಿಶೇಷ. 10 ಅಡಿ ಅಗಲ, 18 ಅಡಿ ಮತ್ತು 21 ಅಡಿ ಎತ್ತರದ ಈ ವಿಗ್ರಹಗಳು ಇವು ಕೂಡ ಬಹಳ ವಿಶೇಷ. ಈ ತಮಿಳುನಾಡಿನ ಒಂದು ವಿಶೇಷತೆ ಅಂದರೆ ಅಲ್ಲಿ ದೇವಸ್ಥಾನದ ವಿಶೇಷತೆಯೇ ಅದು. ಬೃಹತ್ ಗಾತ್ರದ ವಿಗ್ರಹಗಳನ್ನು ಅವರು ನಿರ್ಮಾಣ ಮಾಡ್ತಿದ್ರು. ಅಲ್ಲಿನ ಪದ್ಧತಿ ನೋಡಲಿಕ್ಕೂ ಬಹಳ ಸುಂದರವಾದಂಥ ವಿಗ್ರಹಗಳು ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಆಮೇಲೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂಗೆ ಒಂದು ಕಥೆಯನ್ನು ಹೇಳ್ತಾರೆ. ಮಹಾಸತಿ ಅನಸೂಯ ಬಹಳ ದೊಡ್ಡ ಪತಿವೃತ್ತಿ ಆಗಿದ್ದರು. ಅವರ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾರೆ. ಒಂದು ಸಲ ಅವರು ಪಾತಿವೃತ್ಯವನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸ್ತಂತೆ. ಯಾರಿಗೆ? ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ. ಅವ್ರು ಏನು ಮಾಡಿದ್ರಂತೆ, 3 ಜನ ತಕ್ಷಣ ಒಬ್ಬ ಭಿಕ್ಷುಕಿಯಾಗೆ 3 ಜನ ಬದಲಾದ್ರಂತೆ. ಬಂದು ಅನಸೂಯನ್ನು ಕೇಳಿದ್ರಂತೆ ಭಿಕ್ಷೆಯನ್ನು ನೀಡಬೇಕು. ಅನಸೂಯ ಭಿಕ್ಷೆ ನೀಡಲಿಕ್ಕೆ ಬಂದಾಗ ಅವರಂದ್ರಂತೆ, ಇಲ್ಲ, ನಾವು ಯಾವುದೇ ವಸ್ತ್ರ ಧರಿಸಿಲ್ಲ ಅಂದರೆ ಮಾತ್ರ ಭಿಕ್ಷೆ ತಗೋತೀವಿ, ಇಲ್ಲಾದರೂ ತಗೊಳ್ಳೋದಿಲ್ಲ ಅಂತ. ಅವಾಗ ಅನಸೂಯಾಗ ಭಾಳಷ್ಟು ಒಂಥರ ಧರ್ಮ ಸಂಕಟ ಬಂತು. ಏನು ಮಾಡಬೇಕು? ಅವಳು ದೇವರ ನಾಮ ಸ್ಮರಿಸಿ, ದೇವರನ್ನ ಸ್ಮರಿಸಿ ತೀರ್ಥ ಪ್ರೋಕ್ಷಣೆ ಮಾಡಿದ್ಲ ಅಂತ. ತಕ್ಷಣ 3 ಜನ ಹಸುಗೂಸುಗಳಾಗಿಬಿಟ್ರಂತೆ. ಅದೇ ತಾನೇ ಹುಟ್ಟಿದ ಕೂಸುಗಳ ಥರ ಆಗಿಬಿಟ್ರಂತೆ. ಅವಾಗ ಅನಸೂಯ ಆ ಮಕ್ಕಳಿಗೆ ಆಹಾರ ಕೊಟ್ಟು ಆಮೇಲೆ ಗೊತ್ತಿತ್ತಂತ ಅವರಿಗೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರ ಹೆಂಡತಿಯರು ಅಂತ. ಅವಾಗ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಮತ್ತು ತೀರ್ಥ ಪ್ರೋಕ್ಷಣೆ ಮಾಡಿದ ಕೂಡಲೇ ಅವರು ಮೊದಲಿನಂಗಾದ್ರಂತೆ. ಅವ್ರನ್ನ ಅವರಿಗೆ ಒಪ್ಪಿಸಿಬಿಟ್ರಂತೆ. ಇದು ಒಂದು ಕಥೆ. ಇನ್ನೂ ಒಂದು ಕಥೆಯನ್ನು ಹೇಳ್ತಾರೆ. ಈಶ್ವರ ಕನ್ಯಾಕುಮಾರಿಯನ್ನು ಮದುವೆ ಆಗಬೇಕು ಅಂತ ಒಂದು ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದರಂತೆ. ಒಂದು ಸರಿಯಾದ ಟೈಮಿಗೆ ಬರಬೇಕು ಅಂತ. ಅವರು ಬರ್ತಾ ಇದ್ದರು. ಆ ಮುಹೂರ್ತದೊಳಗೆ ಆದ್ರೆ ಮಾತ್ರ ಆ ಮದುವೆ ಆಗಬೇಕು. ಆದರೆ ಆ ಮುಹೂರ್ತ ತಪ್ಪಬಾರ್ದು. 11 ಕಿಲೋಮೀಟರ್ ಅಂದರೆ 5 ಕಿಲೋಮೀಟರ್ ಮಾತ್ರ ಉಳಿದಿತ್ತಂತೆ. ಆ ಮುಹೂರ್ತದ ಅಷ್ಟೊತ್ತಿಗೆ ಬರಬೇಕು ಅಂತ ಬರ್ತಾ ಇದ್ರಂತೆ. ಆವಾಗ ನಾರದರು ಈ ಕೋಳಿ ಬೆಳಗಿನ ಜಾವ ಕೂಗೋ ಕೋಳಿ ವೇಷ ಧರಿಸಿ ಅಲ್ಲಿ ಹೋದ್ರಂತೆ. ಆವಾಗ ಈಶ್ವರ ಅವರಿಗೆ ಅನಿಸ್ತೆ ಅಂತ, ಈಶ್ವರ ದೇವರಿಗೆ, ಓಹೋ ಬೆಳಗ್ಗೆ ಆಗಿಬಿಡ್ತು, ಮುಹೂರ್ತ ತಪ್ಪಿಬಿಡ್ತು ಅಂತ ಮದುವೆ ಆಗಲಾರ್ದು ಹೋದರು ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾರೆ. ಒಟ್ಟಿನಲ್ಲಿ ಬಹಳ ವಿಶೇಷವಾದಂತಹ ಭಾರತದಲ್ಲಿಯೇ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದಂತಹ ಈ ಸುಚೀಂದ್ರಂ ದೇವಸ್ಥಾನದಲ್ಲಿ ಹನುಮಂತ ದೇವರು ನೆಲೆ ನಿಂತಿದ್ದಾರೆ. ಎಲ್ಲರಿಗೂ ಶತಮಾನಗಳಿಂದ ಅವರ ಆಶೀರ್ವಾದ ಅನುಗ್ರಹವನ್ನು ಮಾಡುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಅವರು ಆಶೀರ್ವಾದ ಮಾಡಲಿ, ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ.